Yes. Namaste. Happy morning, all of you. Excellent morning. Jai Gurudev. ಎಲ್ಲರಿಗೂ ಸ್ವಾಗತ. Happy morning. ನಮಸ್ತೆ ಮಾರ್ನಿಂಗ್ ಗುರುಗಳೇ, ಹ್ಯಾಪಿ ಮಾರ್ನಿಂಗ್ ಗುರುಗಳೇ, ಜೈ ಗುರುದೇವ್. ಮಾರ್ನಿಂಗ್ ಹ್ಯಾಪಿ ಗುರುಗಳೇ, ಜೈ ಮಾರ್ನಿಂಗ್ ಗುರುದೇವ್, ಗುರುಗಳೇ. ಹ್ಯಾಪಿ ಮಾರ್ನಿಂಗ್. Good morning. ಹ್ಯಾಪಿ ಮಾರ್ನಿಂಗ್ ಮಾಸ್ಟರ್. ಹ್ಯಾಪಿ ಮಾರ್ನಿಂಗ್ ಗುರುಗಳೇ. ಹ್ಯಾಪಿ ಮಾರ್ನಿಂಗ್ Yes. Happy morning. Happy morning, all of you. Welcome. Welcome for this wonderful, amazing 5 days na Sahaja Dhyana meditation challenge. So 5 days challenge idu every day ಲೈವ್ ಅಲ್ಲಿ ಇದೇ ತರ ಬೆಳಗ್ಗೆ ಎದ್ದು ಆನ್ ಟೈಮ್ ಅಟೆಂಡ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಕಲಿಬೇಕು, ವಂಡರ್ಫುಲ್ ಆಗಿ ಬದಲಾವಣೆನ ಪಡಿಬೇಕು. ರೈಟ್? ಇಟ್ಸ್ ನಾಟ್ ದಟ್ ಡೇ 1 ಅಲ್ಲಿ ಎದ್ದು ಜೋಶಲ್ಲಿ ಅಟೆಂಡ್ ಮಾಡೋದಲ್ಲ. ರಿಮೆಂಬರ್, ಇವತ್ತು ಡೇ 1 ಇದೆ ಅಲ್ವಾ, 195 ಜನ ಅಟೆಂಡ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಡೇ ಕೂಡ ಎಸ್ ಸರ್ ಪ್ರತಿದಿನ ಅಟೆಂಡ್ ಮಾಡಿದೀನಿ ಅಂತ ಹೇಳಬೇಕು. ದೆನ್ ಐ ರಿಯಲಿ ಅಪ್ರಿಶಿಯೇಟ್ ಯು. ರೈಟ್? ಸೊ ಸಹಜ ಧ್ಯಾನ ಡೇ 1ಗೆ ಎಲ್ಲರಿಗೂ ಸ್ವಾಗತ. ಹ್ಯಾಪಿ ಮಾರ್ನಿಂಗ್ ಆಲ್ ಆಫ್ ಯು. ಎಷ್ಟು ಜನ 5 ದಿನ ಚಾಲೆಂಜ್ ತಗೊಳ್ತೀರಾ? ಹೌ ಮೆನಿ ಆಫ್ ಯು ರೆಡಿ? ಪ್ರತಿದಿನ ಲೈವ್ ಅಟೆಂಡ್ ಮಾಡ್ತೀನಿ ಸರ್. ತಗೊಳ್ತೀವಿ ಸರ್, ತಗೊಳ್ತೀವಿ. ಕಂಟಿನ್ಯೂಡ್ ಫಾರ್ ಎವರ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಎಲ್ಲರಿಗೂ. ಆಲ್ ದ ಬೆಸ್ಟ್. ಸೊ ವೆಲ್ಕಮ್, ವೆಲ್ಕಮ್. ಲೆಟ್ಸ್ ಸ್ಟಾರ್ಟ್. ಸೊ ಶುರು ಮಾಡೋಣ. ಆದಷ್ಟು ಎಲ್ಲರೂ ಕ್ಯಾಮ್ರಾ ಆನ್ ಮಾಡಿ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಸೊ ಪ್ರತಿದಿನ ಲೈವ್ ಅಲ್ಲಿ ಅಟೆಂಡ್ ಮಾಡಬೇಕು. ಹೇಗೆ ಅಟೆಂಡ್ ಮಾಡಬೇಕು? ಬೆಳಗ್ಗೆ ಬೇಗ ಎದ್ದೇಳಿ, ಸ್ವಲ್ಪ ಬೇಗ ಎದ್ದೇಳಿ, ಪ್ರಿಪೇರ್ ಆಗಿ, ಸೊ ನೀಟಾಗಿ ರೆಡಿ ಆಗಿ. ಓಕೆ, ರೆಡಿ ಆಗಿಬಿಟ್ಟು ಸೊ ಒಂದು ಜಾಗ ಫಿಕ್ಸ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಸರಿ, ಮನೆಯಲ್ಲಿ ಎಲ್ಲಾದ್ರೂ ಸರಿ ಒಂದು ಜಾಗ ಫಿಕ್ಸ್ ಮಾಡ್ಕೊಳ್ಳಿ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಆದಷ್ಟು, ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ. ಆ್ಯಂಡ್ ಒಂದು ಮ್ಯಾಟ್ ಹಾಕ್ಕೊಳ್ಳಿ. ಸಾಧ್ಯ ಆದರೆ ಕೆಳಗಡೆ ಕೂತ್ಕೊಳ್ಳಿ. ಇಫ್ ಪಾಸಿಬಲ್ ಸಿಟ್ ಡೌನ್, ಕೆಳಗಡೆ ಕೂತ್ಕೊಳ್ಳಿ. ನೀರು ಬಾಟಲ್ ಇಟ್ಕೊಳ್ಳಿ, ಜೊತೆಗೆ ಕಂಫರ್ಟಬಲ್ ಕ್ಲೋತಿಂಗ್ ಇರಲಿ. ವಿಲ್ ಲರ್ನ್ ಬ್ಯೂಟಿಫುಲಿ. ಬೆಳಗ್ಗೆ ಎದ್ದು ಕೆಲವು ಮಾಡಬೇಕಾಗಂತ ಕೆಲವು ಅಭ್ಯಾಸಗಳು. ಓಕೆ, ಸೊ ಪ್ರಾಕ್ಟಿಕಲ್ ಆಗಿ ಮಾಡೋಣ, ಲೈವ್ ಅಲ್ಲಿ ಕಲಿಯೋಣ ವಂಡರ್ಫುಲ್ ಆಗಿ. ಓಕೆ, ಸೊ ಡೈಲಿ ಎಲ್ಲ ತಯಾರಿನ ಮಾಡ್ಕೊಳ್ತೀರಾ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಸಹಜ ಧ್ಯಾನ, ನ್ಯಾಚುರಲ್ ಆಗಿ ಮೆಡಿಟೇಟ್ ಮಾಡೋಂಥದ್ದು. ಸೊ ಏನು ಸಹಜ ಧ್ಯಾನ ಅಂದಾಗ ನೋಡಿ, ನಮ್ಮೆಲ್ಲರಲ್ಲೂ ಪ್ರತಿಯೊಬ್ಬರಲ್ಲೂ ಒಂದು ಧ್ಯಾನದ ಅವಸ್ಥೆಗೆ ಹೋಗಂಥದ್ದು, ಅಂದ್ರೆ ಮೆಡಿಟೇಟಿವ್ ಸ್ಟೇಟ್ಗೆ ಹೋಗುವಂಥದ್ದು ಪ್ರತಿಯೊಬ್ಬರಲ್ಲೂ ಇದೆ. ಆ ಶಕ್ತಿ ಇದೆ, ಆ ಪವರ್ ಇದೆ, ಚಿಕ್ಕಂದಿಂದ ಇದೆ. ವೆನ್ ವಿ ವರ್ ಬೇಬಿ, ವೆನ್ ವಿ ವರ್ ಉಂಬಲ್ಲಿರ್ಬೇಕಾದ್ರೂ, ಅಥವಾ ಮಗು ಆಗಿದ್ದಾಗ್ಲೂ, ಚಿಕ್ಕವರಿದ್ದಾಗ ಸ್ಮಾಲ್ ಬೇಬೀಸ್ ಆಗಿದ್ದಾಗ್ಲೂ, ಆಕ್ಚುಲಿ ವಿ ವರ್ ನ್ಯಾಚುರಲಿ ಏನಾಗಿತ್ತು, ನಮ್ಮಲ್ಲಿ ಆ ಶಕ್ತಿ ಇತ್ತು ಮೆಡಿಟೇಟಿವ್ ಸ್ಟೇಟ್ಗೆ ಹೋಗುವಂಥದ್ದು. ಓಕೆ, ಏನ್ ಮೆಡಿಟೇಟಿವ್ ಸ್ಟೇಟ್ ಸರ್? ಧ್ಯಾನಾವಸ್ಥೆ ಅಂದ್ರೆ ಏನು? ಫಸ್ಟ್ ಅದನ್ನ ತಿಳ್ಕೊಳ್ಳೋಣ. ಧ್ಯಾನ ಅಂದ್ರೆ ಏನು? ಏನ್ ಧ್ಯಾನ ಅಂದ್ರೆ ಯಾರು ಹೇಳ್ತೀರಾ? ಎನಿಬಡಿ? ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಧ್ಯಾನ ಅಂತ ಹೇಳಿದ್ರೆ? ಮನಸ್ಸು ಸ್ತಬ್ಧವಾಗಿ ಇಟ್ಕೋಬೇಕು. ಏನು ದೇರ್ ಇಸ್ ನೋ ಟೆನ್ಷನ್ ಇರಲ್ಲ, ಏನು ನೋ ಥಾಟ್ಸ್, ಜೀರೋ ಥಾಟ್ಸ್. ಮನಸ್ಸನ್ನ ಕೇಂದ್ರೀಕರಿಸೋದು ಗುರುಗಳೇ. ಮನಸ್ಸನ್ನ ಒಂದ್ ಕಡೆ ಗಮನಿಸೋದು, ಏಕಾಗ್ರತೆ. ಹೇಗಾದ್ರೂ ಬರ್ಲಿ, ಬಿಡ್ಲಿ, ಅಬ್ಸರ್ವ್ ಮಾಡ್ಬೇಕು. ಏನಾದ್ರು ಅಲ್ಲಿ ಪಾಸಿಟಿವ್ ನೆಗೆಟಿವ್ ಇಮ್ಮಿಡಿಯೇಟ್ ಇದೆಯಾ? ವೆರಿ ಸೂಪರ್. ಸೋ ಮೆನಿ ಆಫ್ ಯು ವಂಡರ್ಫುಲ್, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಸಖತ್ತಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಐ ರಿಯಲಿ ಅಪ್ರಿಶಿಯೇಟ್. ಸೊ ಧ್ಯಾನ ಅಂದ್ರೆ ಏನು? ಬೇಸಿಕಲಿ ಧ್ಯಾನ ಅಂದ್ರೆ ಮನಸ್ಸನ್ನ ಹತೋಟಿಗೆ ತಗೊಳ್ಳೋಂಥದ್ದು, ಆಲೋಚನೆಗಳನ್ನ ನಿಯಂತ್ರಣಕ್ಕೆ ತರೋಂಥದ್ದು,
ಒಂದರ ಮೇಲೆ ಕೇಂದ್ರೀಕೃತ ಮಾಡೋಂಥದ್ದು ಏಕಾಗ್ರತೆ ಅಥವಾ ಕಾನ್ಸಂಟ್ರೇಷನ್ ಆರ್ ಧ್ಯಾನ ಅಂದ್ರೆ ಒಂದರ ಮೇಲೆ ಧ್ಯಾನಿಸುವಂಥದ್ದು. ಓಕೆ, ಸೊ ದ್ಯಾಟ್ ಈಸ್ ದ ಆಕ್ಚುಯಲ್ ಮೀನಿಂಗ್ ಆಫ್ ಮೆಡಿಟೇಷನ್ ಅಲ್ವಾ. ಚಿಕ್ಕವರಿದ್ದಾಗ ಅದಿತ್ತು. ಮಕ್ಕಳಾಗಿದ್ದಾಗ ನೋಡಿ, ನೀವು ಸಣ್ಣವರಿದ್ದಾಗ ಮಕ್ಕಳಾಗಿದ್ದಾಗ ನೀವು ಆಟ ಆಡ್ಬೇಕಾದ್ರೆ ಬೇರೆನೋ ಗಮನ ಬರ್ತಿತ್ತ? ಇಲ್ಲ. ಎಷ್ಟು ಡೀಪಾಗಿ ಮಕ್ಕಳು ಆಟ ಆಡೋದ್ರಲ್ಲಿ ಮುಳುಗೋಗಿರ್ತಾರಪ್ಪ ಅಂತ ಹೇಳಿದ್ರೆ, ಮಗು ಆಯ್ತು, ಅದ್ರ ಆಟ ಸಾಮಾನು ಆಯ್ತು, ಕಂಪ್ಲೀಟ್ಲಿ ಮುಳುಗೋಗಿರುತ್ತೆ. isn't it? ಅಥವಾ ಲಚ್ಚೆ ಮೊಬೈಲ್ ನೋಡ್ತಾ ಇದ್ರು ಮಕ್ಕಳು, ಮೊಬೈಲ್ ನೋಡ್ತಾ ಇದ್ರು ಅಂದ್ರು ಅಥವಾ ಟಿವಿ ನೋಡ್ತಾ ಇದ್ರು ಕಂಪ್ಲೀಟ್ಲಿ ಮುಳುಗೋಗಿರ್ತಾರೆ. ಬೇರೆ ಏನು ತಲೆಯಲ್ಲಿ ಓಡೋದೇ ಇಲ್ಲ, ಅಕ್ಕಪಕ್ಕ ಏನು ಗೊತ್ತೇ ಆಗೋದಿಲ್ಲ ಅವ್ರಿಗೆ. ದೇ ಆರ್ ಓನ್ಲಿ ಫೋಕಸ್ಡ್ ಆನ್ ಟಿವಿ ಅಲ್ವಾ. ಅಥವಾ ಅಳಕ್ ಶುರು ಮಾಡಿದ್ರೆ ಫುಲ್ ಫೋಕಸ್ ಆನ್ ಅಳೋದು. ಬೇರೆ ಬರುತ್ತಾ? ಇಲ್ಲ. ಫುಲ್ ಹಠ, ಫುಲ್ ಅಳೋದು, ಕಂಪ್ಲೀಟ್. ಅಂದ್ರೆ ಏನೇ ಮಾಡಿದ್ರು ಕಂಪ್ಲೀಟ್ ಆಗಿ ಮಾಡೋಂಥದ್ದು. ದಾಟ್ ಈಸ್ ಆಸ್ ಅ ಚಿಲ್ಡ್ರನ್ ನಾವು ಮಾಡೋಂಥದ್ದು. ಬಟ್ ಬೆಳೀತಾ ಬೆಳೀತಾ ಏನಾದ್ವಿ, ಬೆಳೀತಾ 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 ಮೈಂಡ್ ಬೆಳೆಯಕ್ಕೆ ಶುರು ಆಯಿತು. ಸೊ ಮೈಂಡ್ ಬೆಳೀತಾ ಬೆಳೀತಾ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು, ಸಾವಿರಾರು ಆಲೋಚನೆಗಳು ಬರೋಕ್ಕೆ ಶುರು ಆಯಿತು. ಸೊ ಈಗೇನಾಯ್ತು, ಮೈಂಡ್ ಏನಾಯ್ತು, ಮರ್ಕಟ ಆಗೋಯ್ತು. ಮೈಂಡ್ ಈಸ್ ಮರ್ಕಟ, ಮನಸ್ಸು ಮರ್ಕಟ. ಅಂದ್ರೆ ತಲೆ ಓಡ್ತಾ ಇರುತ್ತೆ ಸ್ಪೀಡಾಗಿ. isn't it? ಸೊ ಏನಾದ್ರೂ ಒಂದನ್ನ ಯೋಚನೆ ಮಾಡ್ಬೇಕಂದಾಗ ಅದ್ರ ಜೊತೆಗೆ ಎಷ್ಟೊಂದು ಆಲೋಚನೆಗಳು ಬರ್ತವೆ, ಎಷ್ಟೊಂದು ಆಲೋಚನೆಗಳು ಬರುತ್ತಾ ಇಲ್ವಾ? ಸೊ ಆಕ್ಚುಲಿ ಬೆಳೀತಾ 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 ವಿ ಬಿಕೇಮ್ ಕಲ್ಪ್ರಿಟ್. ನಾವೇನಾಗ್ಬಿಟ್ವಿ, ಮಿಕ್ಸ್ ಆಗ್ಬಿಟ್ವಿ. ಸೊ ವಿ ಕೆನಾಟ್ ಫೋಕಸ್ ಆರ್ ವಿ ಕೆನಾಟ್ ಕಾನ್ಸಂಟ್ರೇಟ್ ಆರ್ ಧ್ಯಾನ ಮಾಡೋಕ್ಕೆ, ಅಥವಾ ಧ್ಯಾನದಲ್ಲಿ ಕೂತ್ಕೊಳ್ತೀನಿ ಸರ್ ಅಂದ್ರೂ ಏನೇನೋ ಆಲೋಚನೆಗಳು ಸರ್, ಎಷ್ಟೊಂದು ಥಾಟ್ಸ್ ಬರುತ್ತೆ ಸರ್. ಸೊ ಕೂತ್ಕೊಂಡ್ರು ಕೂಡ ಮನ್ಸು ಓಡ್ತಾ ಇರುತ್ತೆ. ಈ ರೀತಿ ಆಗುತ್ತೆ ಮೋಸ್ಟ್ ಆಫ್ ದೆಮ್, ತುಂಬಾ ಜನಕ್ಕೆ. ಸೊ ಧ್ಯಾನ ಅಂತ ಹೇಳಿದಾಗ ಪ್ರತಿದಿನ ಕೂತ್ಕೊಂಡು ಏಕಾಗ್ರತೆಯಿಂದ ಅಥವಾ ಜಸ್ಟ್ ಸೈಲೆಂಟ್ ಆಗಿ ಕೂತ್ಕೊಂಡಾಗ ಏನಾಗತ್ತೆ, ಸೊ ಧ್ಯಾನ ಹೇಗ್ ಮಾಡಬೇಕು, ವಿಲ್ ಟಾಕ್ ಅಬೌಟ್ ಅದ್ರ ಬಗ್ಗೆ ಮತ್ತೆ ಆಮೇಲೆ ಹೇಳ್ಕೊಡ್ತೀನಿ ನಾನು ನಿಮಗೆ. ಸೊ ಧ್ಯಾನ ಅಂತ ಹೇಳಿದಾಗ ಸಿಂಪಲ್ ಆಗಿ ಹೇಳ್ತೀನಿ, ಎಷ್ಟೊಂದು ಆಲೋಚನೆಗಳು ಬರುತ್ತೆ ಮನಸ್ಸಿನಲ್ಲಿ. ಅಬ್ಸರ್ವ್ ಮಾಡ್ಬೇಕಷ್ಟೇ. ಆ ಥಾಟ್ಸ್ ಅನ್ನ ಅಬ್ಸರ್ವ್ ಮಾಡ್ತಾ 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 ಸ್ಲೋ ಆಗುತ್ತೆ. ಆಲೋಚನೆಗಳು ಎಷ್ಟೊಂದು ಬರೋದು ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಕಡಿಮೆ ಆಗ್ತಾ 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 ಮೆನಿ ಥಾಟ್ಸ್ ಇಂದ ಏನ್ ಮಾಡ್ಬೇಕು ನಾವು, ಒನ್ ಥಾಟ್ಗೆ ತರಬೇಕು. ಒನ್ ಥಾಟ್. ಓಕೆ, ಒನ್ ಥಾಟ್. ಸೊ ಇನ್ನ ಧ್ಯಾನ ಮಾಡ್ತಾ 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 ಮುಂದೊಂದು ದಿನ ಬರುತ್ತೆ, ಒನ್ ಥಾಟ್ ಇಂದ ನನ್ ಥಾಟ್ ಅಂದ್ರೆ ಝೀರೋ ಥಾಟ್ಗೆ ಹೋಗ್ಬೇಕು, ಅಂದ್ರೆ ಶೂನ್ಯಾವಸ್ಥೆಗೆ ಹೋಗ್ಬೇಕು. ದ್ಯಾಟ್ ಈಸ್ ದ ಅಲ್ಟಿಮೇಟ್ ಏಮ್. ಬಟ್ ಅದ್ ಮಾಡ್ಲಿಕ್ಕೆ ತುಂಬಾ ಸಾಧನೆ ಮಾಡ್ಬೇಕಾಗತ್ತೆ, ತುಂಬಾ ಶ್ರಮ ಹಾಕ್ಬೇಕಾಗತ್ತೆ. ಲೈಕ್ ಯೋಗಿಗಳು, ಬಾಬಾಗಳು, ಸಾಧಕರು, ಸನ್ಯಾಸಿಗಳು ಯಾವ ತರ ಎಲ್ಲ ಅವರ್ ಟುಗೆದರ್ ಧ್ಯಾನ ಮಾಡ್ತಾರೆ. ಆ ಲೆವೆಲ್ಗೆ ವರ್ಷಾನ್ಗಟ್ಲೆ ಧ್ಯಾನ ಮಾಡಿದಾಗ ಝೀರೋ ಥಾಟ್ಗೆ ಹೋಗಕ್ಕೆ ಸಾಧ್ಯ. ಬಟ್ ಎನಿವೆ, ನೀವು ಒನ್ ಥಾಟಿಗೆ ಪ್ರಾಕ್ಟೀಸ್ ಮಾಡಿ ಫಸ್ಟ್, ಅಲ್ಲಿಗೆ ತೊಗೊಂಡು ಬನ್ನಿ ಸಾಕು. ವಿತ್ ಪ್ರಾಕ್ಟೀಸ್ ಇಂದ ಆಗುತ್ತೆ. ಓಕೆ, ಸೊ ಫ್ರಮ್ ಮೆನಿ ಥಾಟ್ಸ್ ಇಂದ ಒನ್ ಥಾಟಿಗೆ ತೊಗೊಂಡು ಬನ್ನಿ ಅಂಡ್ ಒಂದನ್ನ ಫೋಕಸ್ ಮಾಡೋದನ್ನ ಅಭ್ಯಾಸ ಮಾಡಿ. ಅಲ್ಲಿಂದ ಮುಂದೆ ಹೋಗ್ತಾ 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 ಆಫ್ಟರ್ ಸೋ ಮೆನಿ ಮಂತ್ಸ್ ಆರ್ ಇಯರ್ಸ್ ಯು ವಿಲ್ ರೀಚ್ ಅ ಸ್ಟೇಟ್ ದಟ್ ಝೀರೋ ಥಾಟ್ಗೆ ಹೋಗ್ಬಿಡ್ತೀರ. ಝೀರೋ ಥಾಟ್ಗೆ ಹೋದಾಗ ನೀವು ಧ್ಯಾನದಲ್ಲಿ ಕೂತಿದ್ದೀರಾ ಅಂದ್ರೆ ಯು ಬಿಕಮ್ ಒನ್ ವಿತ್ ಯೂನಿವರ್ಸ್. ಅಂಡ್ ಆಮೇಲೆ ಸಡನ್ ಆಗಿ ಎಚ್ಚರ ಆಗ್ತೀರಾ, ಧ್ಯಾನಾವಸ್ಥೆಯಿಂದ ಆಚೆ ಬರ್ತೀರಾ, ನೋಡ್ತೀರಾ 2 ಅವರ್ ಆಯ್ತಾ, 3 ಅವರ್ ಆಯ್ತಾ, 4 ಅವರ್ ಆಯ್ತಾ, ನಿಮಗೆ ಗೊತ್ತಾಗೋದಿಲ್ಲ. ಸೊ ದ್ಯಾಟ್ ಈಸ್ ದ ಪವರ್ ಆಫ್ ಮೆಡಿಟೇಷನ್. ಓಕೆ, ದಟ್ ಈಸ್ ದ ಪವರ್ ಆಫ್ ಮೆಡಿಟೇಷನ್. ಎನಿವೆ, ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಅಭ್ಯಾಸ ಮಾಡ್ತಾ ಮುಂದಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಓಕೆ, ಬಟ್ ಲೆಟ್ಸ್ ಸ್ಟಾರ್ಟ್. ನೋಡಿ, ಮೆಡಿಟೇಷನ್ ಅಂತ ಹೇಳಿದಾಗ ಈ ಒಂದು ಮೆಡಿಟೇಷನ್ ತುಂಬಾ ಚೆನ್ನಾಗಿ ಮಾಡಬೇಕು, ಈಸಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಒನ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ನಮ್ಮ ಬ್ರೀದಿಂಗ್, ಉಸಿರಾಟ. ಓಕೆ, ನಾವು ಏನು ಉಸಿರಾಡ್ತೀವಲ್ವಾ, ಬ್ರೀದಿಂಗ್ ಎಕ್ಸಸೈಸ್ ಬ್ರೀದಿಂಗ್ ಮಾಡ್ತೀವಲ್ವಾ, ಸೊ ನಮ್ಮ ಬ್ರೀದಿಂಗ್ ಈಸ್ ಕನೆಕ್ಟೆಡ್ ಡೈರೆಕ್ಟ್ಲಿ ಟು ಅವರ್ ಮೈಂಡ್.
ನಮ್ಮ ಉಸಿರಾಟದ ಕ್ರಿಯೆ ಡೈರೆಕ್ಟ್ಲಿ ನಮ್ಮ ಒಂದು ಮನಸ್ಸನ್ನ ನಿಯಂತ್ರಣ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಅಥವಾ ನಮ್ಮ ಮನಸ್ಸಿಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಆಗಿದೆ. ಸೊ ಯಾರು ಮೆಡಿಟೇಷನ್ ಮಾಡಬೇಕು ಅಥವಾ ಯಾರು ಒಳ್ಳೆಯ ಧ್ಯಾನ ಮಾಡಬೇಕು ಅಂತ ಆಸೆ ಇದೆ ಅಂಥವ್ರು ಸ್ಟಾರ್ಟ್ ವಿತ್ ಬ್ರೀದಿಂಗ್ ಎಕ್ಸಸೈಸ್. ಸೊ ಯಾರು ಉಸಿರಾಟವನ್ನ ಅಭ್ಯಾಸ ಮಾಡಕ್ ಶುರು ಮಾಡ್ತಾರೆ ಅಂಥವ್ರು ಈಸಿಲಿ ಮೆಡಿಟೇಷನ್ ಮಾಡಕ್ ಶುರು ಮಾಡ್ತಾರೆ, ಈಸಿಲಿ ಮೆಡಿಟೇಟಿವ್ ಸ್ಟೇಟ್ಗೆ ಹೋಗ್ಬೋದು. ನಾನು ಡೈರೆಕ್ಟ್ ಸುಮ್ಮನೆ ಹಂಗೆ ಕೂತ್ಕೊಳ್ಳಿ ಮೆಡಿಟೇಷನ್ಗೆ ಕಷ್ಟ ಅನ್ಸುತ್ತೆ. ಬಟ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಿಬಿಟ್ಟು ಯಾರು ಮೆಡಿಟೇಷನ್ ಮಾಡ್ತಾರೋ ತುಂಬ ಈಸಿಯಾಗಿ ಮೆಡಿಟೇಟ್ ಮಾಡ್ಬೋದು, ತುಂಬ ಬೇಗ ನಾವು ಮೆಡಿಟೇಷನ್ ಸ್ಟೇಟ್ಗೆ ಹೋಗ್ಬೋದು. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಬ್ರೀದಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಆಮ್ ಐ ಆಡಿಬಲ್? ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ವಿಸಿಬಲ್? Yes, sir. So what is breathing exercise? Pranayama. So ಪ್ರಾಣಾಯಾಮ ಅಂದ್ರೆ ಏನು? ಪ್ರಾಣಾಯಾಮ ಅಂತ ಹೇಳಿದ್ರೆ ಪ್ರಾಣ ಅಂದ್ರೆ ಏನು? ಪ್ರಾಣ ಅಂದ್ರೆ ನಮ್ಮ ಉಸಿರು. ಆಕ್ಚುಲಿ ನಾವು ಉಸಿರಾಡ್ತಾ ಇದೀವಿ ಅಂದ್ರೆ ಬದುಕಿದೀವಿ ಅಂತ ಅರ್ಥ. ನಮ್ಮಲ್ಲಿ ಒಂದು ಪ್ರಾಣ ಶಕ್ತಿ ಹರಿತಾ ಇದೆ ಬಿಕಾಸ್ ನಾವು ಉಸಿರಾಡ್ತಾ ಇದೀವಿ. ಸೊ ದಿಸ್ ಬ್ರೀದಿಂಗ್, ಉಸಿರೇನ್ ತಗೊಳ್ತೀವಲ್ಲ, ದಿಸ್ ಇಸ್ ಅವರ್ ಪ್ರಾಣ. ಆಯಾಮ ಅಂದ್ರೆ ಪ್ರಾಣ, ಆಯಾಮ ಅಂದ್ರೆ ಕಂಟ್ರೋಲ್, ನಿಯಮಿತ. ಸೊ ಅಂದ್ರೆ ಅರ್ಥ ಕಂಟ್ರೋಲ್ಡ್ ಬ್ರೀದಿಂಗ್, ನಿಯಮಿತವಾಗಿ ಉಸಿರಾಟ ಮಾಡಿದಾಗ ಅದನ್ನ ಪ್ರಾಣಾಯಾಮ ಅಂತ ಕರೀತಾರೆ. ಓಕೆ, ಸೊ ಯಾರು ರೆಗ್ಯುಲರ್ ಆಗಿ ಈ ಬ್ರೀದಿಂಗ್ ನ ಕಂಟ್ರೋಲ್ಡ್ ಆಗಿ ಬ್ರೀದಿಂಗ್ ಮಾಡ್ತಾರೆ, ಕಂಟ್ರೋಲ್ಡ್ ಆಗಿ ಉಸಿರಾಟದ ಮೇಲೆ ಅಭ್ಯಾಸ ಮಾಡ್ತಾರೆ, ಉಸಿರಾಟದ ಕ್ರಿಯೆಗಳನ್ನ ಪ್ರಾಕ್ಟೀಸಸ್ನ ಮಾಡ್ತಾರೆ, ದೇ ಸ್ಟಾರ್ಟ್ ಕಂಟ್ರೋಲಿಂಗ್ ದ ಮೈಂಡ್. ಓಕೆ, ಸೊ ಮೈಂಡ್ ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು, ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು. ಸೊ ದಟ್ ಈಸ್ ಅಲ್ಟಿಮೇಟ್ ಏಮ್. ಸೊ ಮೈಂಡ್ ಶುಡ್ ಬಿ ಅವರ್ ಸರ್ವೆಂಟ್. ಮನಸ್ಸು ನಮ್ಮ ಸರ್ವೆಂಟ್ ಆಗ್ಬೇಕೆ ಹೊರತು ಮನಸ್ಸಿನ ಗುಲಾಮ ನಾವು ಆಗ್ಬಾರ್ದು. ಅರ್ಥ ಆಗ್ತಾ ಇದೆಯಾ? ಸೊ ಯಾರು ಬ್ರೀದಿಂಗ್ ನ ಅಭ್ಯಾಸ ಮಾಡ್ತಾರೆ ತುಂಬಾ ಬೇಗ, ತುಂಬಾ ಚೆನ್ನಾಗಿ ಅವ್ರು ಏನ್ ಮಾಡ್ತಾರೆ, ಮೈಂಡ್ ಅಥವಾ ಮೆಡಿಟೇಷನ್ ಸ್ಟೇಟ್ಗೆ ರೀಚ್ ಆಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಕ್ಲಾಸ್ ಅಲ್ಲಿ ನಾವು 5 days ಅಲ್ಲಿ ವಿಲ್ ಲರ್ನ್ ಬ್ಯೂಟಿಫುಲಿ ಯಾವ ತರ ಬ್ರೀದಿಂಗ್ ಎಕ್ಸಸೈಸ್ ಮಾಡೋಣ, ಮೆಡಿಟೇಷನ್ ಮಾಡೋಣ, ಅಂಡ್ ನೆಕ್ಸ್ಟ್ ನಿಮಗೆ ಚಾಂಟಿಂಗ್ ಕೂಡ ಹೇಳ್ಕೊಡ್ತೀನಿ. ಓಕೆ, ವಿಲ್ ಲರ್ನ್ ಚಾಂಟಿಂಗ್ ಆಲ್ಸೋ. ಸರಿನಾ? ಸೊ ಲೆಟ್ ಸ್ಟಾರ್ಟ್. ಇವತ್ತು ಬ್ರೀದಿಂಗ್ ಇಂದ ಶುರು ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಲೆಟ್ ಸಿ, ಬ್ರೀದಿಂಗ್ ಅಂತ ಹೇಳಿದಾಗ ನಿಮ್ಮ ಒಂದು ಲಂಗ್ಸ್ ಕೆಪಾಸಿಟಿ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಇವತ್ತು ಡೇ 1 ಇದೆ. ಲೆಟ್ ಸಿ ನಿಮ್ಮ ಬ್ರೀದಿಂಗ್ ಕೆಪಾಸಿಟಿ ಏನಿದೆ, ಲಂಗ್ಸ್ ಕೆಪಾಸಿಟಿ ಏನಿದೆ ಅಂತ ಹೇಳ್ಬಿಟ್ಟು. ಅಂಡ್ ಲಾಸ್ಟ್ ಡೇ ಕೂಡ ಮತ್ತೆ ಚೆಕ್ ಮಾಡಿಸ್ತೀನಿ ನಿಮಗೆ. ಡೇ 1 ಅಲ್ಲಿ ಮಾಡಿದಕ್ಕೂ ಲಾಸ್ಟ್ ಡೇ ನಲ್ಲಿ ಮಾಡಿದಕ್ಕೂ ಏನಾದರೂ ವ್ಯತ್ಯಾಸ ಆಗಿದೆಯಾ, ಇಂಪ್ರೂವ್ಮೆಂಟ್ ಆಗಿದೆಯಾ, ಚೇಂಜಸ್ ಆಗಿದೆಯಾ, ನೀವು ಹೇಳಿ ನನಗೆ. ಓಕೆ, ಡನ್. ಲೆಟ್ಸ್ ಸಿ. ಸೊ ನಮ್ಮ ಶ್ವಾಸಕೋಶ ಅಥವಾ ನಮ್ಮ ಲಂಗ್ಸ್ ಏನಿದೆ, ಇಟ್ಸ್ ಲೈಕ್ ಬಲೂನ್ ಇದ್ದಂಗೆ. ಬಲೂನ್ ನೀವು ಅದಕ್ಕೆ ಅಭ್ಯಾಸ ಮಾಡಿದಷ್ಟು, ಪ್ರಾಕ್ಟೀಸ್ ಕೊಟ್ಟಷ್ಟು ಅದೇನ್ ಮಾಡುತ್ತೆ, ಸೂಪರ್ ಆಗಿ ವರ್ಕ್ ಆಗುತ್ತೆ. ಇದರ ಮಹತ್ವ ಯಾವಾಗ ಗೊತ್ತಾಯ್ತು ಎಲ್ಲರಿಗೂ? ಕೊರೋನಾ ಬಂದಾಗ ಗೊತ್ತಾಯ್ತು. ಓಹ್, ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು, ಓ ನಮಗೆ ಇಮ್ಯುನಿಟಿ ಸ್ಟ್ರಾಂಗ್ ಇರಬೇಕು, ಓ ನಾವು ಆರೋಗ್ಯವಾಗಿರ್ಬೇಕಂತ ಎಲ್ಲರಿಗೂ ಎಚ್ಚರಿಕೆ ಯಾವಾಗ ಆಗಿದ್ದು? ಕೊರೋನಾ ಬಂದಾಗ ಅಲ್ವಾ, ಕೋವಿಡ್ ಬಂದಾಗ. ಅಲ್ಲಿಂದ ನೋಡಿ ಎಲ್ಲರಿಗೂ ಕಾನ್ಶಿಯಸ್ ಆದ್ರೆ ಎಲ್ಲರೂ ಆರೋಗ್ಯ, ಎಕ್ಸಸೈಸು, ಬ್ರೀದಿಂಗು ಅಂತೆಲ್ಲ ಶುರು ಮಾಡಿದ್ರು, isn't it? ಸೊ ಇಟ್ ಈಸ್ ನಾಟ್ ದಟ್ ನಾವು ಸಮಯ ಎಚ್ಚರಿಕೆ ಬಂದಾಗ ಮಾಡ್ಬೇಕಂತಲ್ಲ, ಮೊದಲಿಂದ ಮಾಡ್ತಾ ಬರಬೇಕು. ಪ್ರಿವೆನ್ಷನ್ ಎಲ್ಲ ಮಾಡ್ಬೇಕು, ಏನೋ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಕ್ಯೂರ್ ಎಲ್ಲ ಮಾಡ್ಬೇಕಲ್ಲ, ಮೊದಲಿಂದ ಮಾಡ್ಕೊಂಡ್ಬರ್ಬೇಕು. ಆ ಥರ ಆಗದಿರಂಗೆ ನೋಡ್ಕೋಬೇಕು. ನೋಡಿ, ಯಾರು ಕೋವಿಡ್ ಅಲ್ಲಿ ಉಳ್ಕೊಂಡ್ರು, ಯಾರು ಮೊದಲಿಂದ ಹೆಲ್ದಿ ಆಗಿದ್ರು, ಇಮ್ಯುನಿಟಿ ಸ್ಟ್ರಾಂಗ್ ಇತ್ತು, ಅಂಥವರೆಲ್ಲ ಉಳ್ಕೊಂಡ್ರು. ಕರೆಕ್ಟ್ ಅಲ್ವಾ? ಯಾರು ವೀಕ್ ಆಗಿದ್ರು, ಭಯ ಪಟ್ರು. ಸೊ ಇನ್ ಮುಂದೆ ಆದ್ರೂ, ಇವಾಗಿಂದ ಆದ್ರೂ ನಾವು ಅಭ್ಯಾಸ ಮಾಡೋಣ, ನಮ್ಮ ಲಂಗ್ಸ್ನ ವರ್ಕೌಟ್ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಬ್ರೀದಿಂಗ್ ಎಕ್ಸಸೈಸಸ್ ಅಂಡ್ ಮೆಡಿಟೇಷನ್. ಓಕೆ, ಸೊ ಮೊದಲಿಗೆ ವಿಲ್ ಚೆಕ್ ಅವರ್
ಬ್ರೀದಿಂಗ್ ಕೆಪಾಸಿಟಿ ಹೇಗೆ? ನಾರ್ಮಲ್ ಆಗಿ ಬ್ರೀದ್ ಇನ್ ಮಾಡ್ತೀರಾ, ಬ್ರೀದ್ ಔಟ್ ಮಾಡ್ತೀರಾ, ಮತ್ತೆ ಇನ್ಹೇಲ್ ಮಾಡ್ತೀರಾ, ಕಂಪ್ಲೀಟ್ಲಿ ಗಾಳಿ ಒಳಗಡೆ ತುಂಬಿಕೊಳ್ತೀರಾ, ಕಂಪ್ಲೀಟ್ ಆಗಿ ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ಗಾಳಿನ ತುಂಬಿಟ್ಕೊಳ್ತೀರಾ, ಒಳಗಡೆ ಹೋಲ್ಡ್ ಮಾಡ್ತೀರಾ, ಹೋಲ್ಡ್. ಓಕೆ, ಉಸಿರನ್ನ ಹೋಲ್ಡ್ ಮಾಡ್ತೀರಾ. ಐ ಗಿವ್ ಕೌಂಟಿಂಗ್ 1 2 3 4 5 6 ಇದರ ಕೌಂಟಿಂಗ್ ಕೊಡ್ತೀನಿ. ಅಪ್ ಟು 60 70ವರೆಗೂ ಕೌಂಟ್ ಕೊಡ್ತೀನಿ. ಸೊ ಟ್ರೈ ಎಲ್ಲಿವರೆಗೂ ಹೋಲ್ಡ್ ಮಾಡೋಕ್ಕಾಗತ್ತೆ ನೋಡಿ, ನಿಮ್ಮ ಕೆಪಾಸಿಟಿ ಎಲ್ಲಿವರೆಗೂ ಹೋಲ್ಡ್ ಮಾಡೋಕ್ಕಾಗತ್ತೆ. ಕೆಲವ್ರಿಗೆ 20, ಕೆಲವ್ರಿಗೆ 30, 40, 50, ಎಲ್ಲಿ ನಿಮಗೆ ಉಸಿರು ಕಂಟ್ರೋಲ್ ಅಂದರೆ ಹೋಲ್ಡ್ ಮಾಡೋಕ್ಕಾಗಲ್ಲ, ನಂಬರ್ ಕೇಳಿಸ್ಕೊಳ್ಳಿ. ಎಲ್ಲಿವರೆಗೂ ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಆಯಿತು ಆ ನಂಬರ್ ನೆನ್ಪಿಟ್ಕೊಳ್ಳಿ. ಓಕೆ, ಇದು ಅಂತ ಕುಂಭಕ. ಓಕೆ, ಮತ್ತೊಂದು ಮಾಡೋಣ ಅದೇ ಥರ, ಇನ್ನೊಂದು ನೆಕ್ಸ್ಟ್ ಮಾಡಿಸ್ತೀನಿ ನಿಮಗೆ. ಬಾಹ್ಯ ಕುಂಭಕ. ಬ್ರೀದ್ ಇನ್ ಮಾಡ್ತೀರಾ, ಬ್ರೀದ್ ಔಟ್ ಮಾಡ್ತೀರಾ, ಕಂಪ್ಲೀಟ್ಲಿ ಗಾಳಿ ಆಚೆ ಹಾಕ್ತೀರಾ, ಖಾಲಿ ಎಂಟಿ ಹೋಲ್ಡ್ ಮಾಡ್ತೀರಾ. ಉಸಿರು ರಹಿತ, ಗಾಳಿ ರಹಿತ ಹೋಲ್ಡ್ ಮಾಡ್ತೀರಾ. 1 2 3 ಕೌಂಟಿಂಗ್ ಕೊಡ್ತಾ ಹೋಗ್ತೀನಿ. ಲೆಟ್ಸ್ ಸಿ ಎಲ್ಲಿ ತನಕ ಗಾಳಿ ಇಲ್ದಿರ ಹೋಲ್ಡ್ ಮಾಡಕ್ ಸಾಧ್ಯ ಆಗತ್ತೆ ಅಲ್ಲಿ ತನಕ ಹೋಲ್ಡ್ ಮಾಡಿ. ಎಲ್ಲ ಆಗ್ತಾ ಇಲ್ಲ, ಉಸಿರು ತಗೊಳ್ತೀರಾ, ನಂಬರ್ ಕೇಳಿಸ್ಕೊಳ್ಳಿ. ಎಲ್ಲಿ ತನಕ ಹೋಲ್ಡ್ ಮಾಡಕ್ ಸಾಧ್ಯ ಆಯ್ತು ಅಂತ ಆ ನಂಬರ್ನ ನೆನ್ಪಿಟ್ಕೊಳ್ಳಿ. ಓಕೆ, ಒಂದು ಇನ್ಹೇಲ್ ಮಾಡಿ ಹೋಲ್ಡ್ ಮಾಡೋಂಥ ನಂಬರು, ಇನ್ನೊಂದು ಎಕ್ಸೇಲ್ ಮಾಡಿ ಹೋಲ್ಡ್ ಮಾಡೋಂಥ ನಂಬರು. ಎರಡನ್ನೂ ನೆನ್ಪಿಟ್ಕೊಂಡಿರಿ. ಲಾಸ್ಟ್ ಜನರಲ್ಲಿ ಚೆಕ್ ಮಾಡೋಣ, ಇಂಪ್ರೂವ್ ಆಗಿದ್ದೀರಾ ಇಲ್ವಾ, ಚೇಂಜಸ್ ಆಗಿದೆಯಾ ಇಲ್ವಾ ಗೊತ್ತಾಗುತ್ತೆ. ಡನ್, ಟ್ರೈ ಮಾಡೋಣ, ಶುರು ಮಾಡೋಣ ಎಲ್ಲರೂ. ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ, ಇನ್ಹೇಲ್ ಮಾಡಿ, ಕಂಪ್ಲೀಟ್ಲಿ ಗಾಳಿ ಆಚೆ, ಕಂಪ್ಲೀಟ್ಲಿ ಗಾಳಿ ಒಳಗಡೆ ತುಂಬಿಕೊಳ್ಳಿ, ಹೋಲ್ಡ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70. Okay, relax. Okay, good. So tell me, ನಂಬರ್ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ ಎಲ್ಲಿ ತನಕ ಉಸಿರನ್ನ ಹೋಲ್ಡ್ ಮಾಡಿದ್ರಿ. ಲೆಟ್ ಮಿ ನೋ ಇನ್ ದ ಚಾಟ್ ಬಾಕ್ಸ್ ವಾಟ್ಸ್ ಯುವರ್ ನಂಬರ್. 16 23 20 65 wow 50 20 30 38 45 26 25 50 10 36 21
50, 26, 70, 46, 15, 20, 20, 20, 20, 30, 30, 15, 10, 15. ಓಕೆ, ಯಾರೆಲ್ಲ 50 ಅಬೌವ್ ಕ್ರಾಸ್ ಇದ್ದೀರಾ, ಮೇ ಬಿ ಹಳೆ ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲ ಇರ್ಬೇಕು ನೀವು. 50 ಅಬೌವ್ ಕ್ರಾಸ್ ಇದ್ದೀರಾ, ವಾವ್ ವಾವ್, ವೆರಿ ಗುಡ್. ಓಕೆ, ಇಫ್ ಯು ಆರ್ ಕ್ರಾಸಿಂಗ್ 40, ವೆರಿ ಗುಡ್. ಕ್ರಾಸಿಂಗ್ 40, ವೆರಿ ಗುಡ್. 30 ಪ್ಲಸ್ ಇದ್ದೀರಾ ಅಂದರೆ ಓಕೆ ಇದ್ದೀರಾ. ಬಿಲೋ 30 ಇದ್ದೀರಾ ಅಂದರೆ ಸೊ ಯು ಟು ವರ್ಕ್ ಆನ್ ಯುವರ್ ಬ್ರೀದಿಂಗ್. ಬಿಲೋ 30 ಇದ್ದೀರಾ ಅಂದರೆ, ಬಿಲೋ 25, 20 ಎಲ್ಲ ಇದ್ದೀರಾ ಅಂತ ಹೇಳಿದ್ರೆ ತುಂಬ ವರ್ಕ್ ಮಾಡ್ಬೇಕು ನೀವು ನಿಮ್ಮ ಬ್ರೀದಿಂಗ್ ಮೇಲೆ. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ಚೆಕ್ ಮಾಡೋಣ. ಈ ನಂಬರ್ ನೆನ್ಪಿಟ್ಕೊಳ್ಳಿ. ಮತ್ತೊಂದು ನಂಬರ್ ಚೆಕ್ ಮಾಡೋಣ. ಬಾಹ್ಯ ಕುಂಭಕ. ಪ್ರತಿಯೊಬ್ಬರು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಕಂಪ್ಲೀಟ್ ಗಾಳಿ ಆಚೆ ಹಾಕಿ. ಹೋಲ್ಡ್ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60. ಓಕೆ, ಚಾಟ್ ಬಾಕ್ಸ್ ಹಾಕಿ ಹೌ ಮಚ್, ಎಲ್ಲಿ ತನಕ ನಿಮ್ಮ ಉಸಿರನ್ನ ಹೋಲ್ಡ್ ಮಾಡಿದ್ರಿ. ವಾಟ್ಸ್ ಯುವರ್ ನಂಬರ್? 15, 13, 14, 41, 46, 50, 56. ಪ್ರೇಮ ಅವರು. ಓಕೆ, 15, 12, 60. ಜಯಮ್ಮ. ಓಕೆ, 60. ಶಬಾನ. 45, 20, 26, 20, 30, 13, 10, 28, 50, 30. ಓಕೆ, ಸೊ ಯಾರೆಲ್ಲ 50 ಅಬೌವ್ ಮಾಡಿದಿರಾ, ವಾವ್ ಗ್ರೇಟ್ ಅಂತ ಹೇಳಬೇಕು. 40 ಅಬೌವ್ ಇದ್ರ ಅಂದರೆ ವೆರಿ ಗುಡ್. 30 ಅಬೌವ್ ಇದ್ದೀರಾ ಅಂದ್ರೂ ಗುಡ್ ಅಂತ ಹೇಳ್ತೀನಿ. ಬಿಕಾಸ್ ಇನ್ ಎಕ್ಸೇಲ್ ಮಾಡಿದ್ರೆ ಉಸಿರಿಲ್ದಿರ ಬಾಹ್ಯ ಕುಂಭಕ ಸ್ವಲ್ಪ ನಂಬರ್ ಕಡಿಮೆನೆ ಬರುತ್ತೆ. ಸೊ 20 ಅಬೌವ್ ಇದ್ದೀರಾ ಅಂದ್ರೂ ಓಕೆ, ಆವ್ರೇಜ್ ಇದ್ದೀರಾ ಅಂತ ಅರ್ಥ. 20 ಬಿಲೋ ಇದ್ದೀರಾ ಅಂದರೆ ಪುವರ್. ಯು ಟು ವರ್ಕ್ ಆನ್ ಯುವರ್ ಬ್ರೀದಿಂಗ್. ಸೊ ಲೆಟ್ ಸ್ಟಾರ್ಟ್. ನಿಮ್ಮ ಲಂಗ್ಸ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋಣ. ಓಕೆ, 5 days ಅಲ್ಲಿ ಪ್ರಾಕ್ಟೀಸ್ ಮಾಡೋಣ. ಬ್ರೀದಿಂಗ್ ಎಕ್ಸಸೈಸ್ ಹೇಳ್ಕೊಡ್ತೀನಿ, ಎಷ್ಟೊಂದು ಕಲಿಯೋಣ, ಅಭ್ಯಾಸ ಮಾಡೋಣ. ಡನ್. ಸೊ ಶುರು ಮಾಡೋಣ ನ್ಯಾಚುರಲ್ ಬ್ರೀದಿಂಗ್ ಒಂದಿಗೆ. ಓಕೆ, ನ್ಯಾಚುರಲ್ ಬ್ರೀದಿಂಗ್. ಸೊ ಲೆಟ್ಸ್ ಪ್ರಾಕ್ಟೀಸ್ ನ್ಯಾಚುರಲ್ ಬ್ರೀದಿಂಗ್. ಏನು ನ್ಯಾಚುರಲ್ ಬ್ರೀದಿಂಗ್ ಅಂತ ಹೇಳಿದ್ರೆ, ಆಕ್ಚುಲಿ ನೀವು ಹೆಂಗ್ ಬ್ರೀದ್ ಮಾಡಬೇಕು, ಬಟ್ ನೀವು ಹೆಂಗ್ ಬ್ರೀದ್ ಮಾಡ್ತಾ ಇದ್ದೀರಾ ನೀವೇ ಅಬ್ಸರ್ವ್ ಮಾಡಿ ನೋಡಿ. ಓಕೆ, ಜಸ್ಟ್ ಬ್ರೀದ್ ಮಾಡಿ, ಅಬ್ಸರ್ವ್ ಮಾಡಿ, ಬ್ರೀದ್ ಮಾಡಿ. ನಾರ್ಮಲ್ ಆಗಿ ಬ್ರೀದ್ ಮಾಡಿದಾಗ ಎಷ್ಟೋ ಜನ ಏನಾಗತ್ತೆ, ಅವರ ಎದೆ, ಚೆಸ್ಟ್ ಗಾಳಿ ತುಂಬಿಕೊಳ್ಳುತ್ತೆ. ಬ್ರೀದ್ ಔಟ್ ಮಾಡಿದಾಗ ಚೆಸ್ಟ್ ಒಳಗಡೆ ಹೋಗುತ್ತೆ, ಕಂಪ್ರೆಸ್ ಆಗುತ್ತೆ, ಗಾಳಿ ಆಚೆ ಬರುತ್ತೆ. ಇದು ಆಕ್ಚುಲಿ ಸರಿಯಲ್ಲ.
ಓಕೆ, ನ್ಯಾಚುರಲ್ ಆಗಿ ಬ್ರೀತ್ ಮಾಡೋಂಥದ್ದು. ಕರೆಕ್ಟ್ ಬ್ರೀದಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇನ್ಹೇಲ್ ಮಾಡಿದಾಗ ಗಾಳಿ ಹೊಟ್ಟೆ ತುಂಬ ತುಂಬ್ಕೋಬೇಕು, ಹೊಟ್ಟೆ ಮುಂದೆ ಬರುತ್ತೆ. ಓಕೆ, ಎಕ್ಸೇಲ್ ಮಾಡಿದಾಗ ಹೊಟ್ಟೆ ಒಳಗಡೆ ಹೋಗ್ಬೇಕು, ಹೊಟ್ಟೆಯಿಂದ ಗಾಳಿ ಆಚೆ ಬರುತ್ತೆ. ದಿಸ್ ಇಸ್ ನ್ಯಾಚುರಲ್ ಬ್ರೀದಿಂಗ್. ನೀವು ಅಬ್ಸರ್ವ್ ಮಾಡಿ ನೋಡಿ, ಸಣ್ಣ ಮಗು ಮಲಗಿರ್ಬೇಕಾದ್ರೆ ಅಬ್ಸರ್ವ್ ಮಾಡಿ ಬ್ರೀತ್ ಮಾಡಿದಾಗ ಏನಾಗುತ್ತೆ, ಹೊಟ್ಟೆ ಮೇಲೆ ಬರುತ್ತಾನೆ. ಎಸ್, ದ್ಯಾಟ್ ಈಸ್ ದ ರಿಯಲ್ ನ್ಯಾಚುರಲ್ ಬ್ರೀದಿಂಗ್. ಬಟ್ ಅಭ್ಯಾಸ ಏನಾಗೋಗಿರುತ್ತೆ, ನಾವು ಬೆಳೀತಾ ಬೆಳೀತಾ ನಾವು ದೊಡ್ಡವರಾಗ್ತಾ ತುಂಬ ಬಿಸಿ. ಸೊ ಬ್ರೀದಿಂಗ್ ಅನ್ನೋಂಥದ್ದು ಶಾಲೋ ಬ್ರೀದಿಂಗ್ ಆಗೋಗಿರುತ್ತೆ. ಶಾಲೋ ಬ್ರೀದಿಂಗ್ ಅಂದ್ರೆ ಸುಮ್ಮನೆ ಏನೋ ಇಷ್ಟೇಷ್ಟು ಗಾಳಿ ಹೋಗುದು, ಇಷ್ಟೇಷ್ಟು ಗಾಳಿ, ಟೆಲ್ಮಿ ಇಷ್ಟೇಷ್ಟು ಗಾಳಿ ಹೋದ್ರೆ ಅದರಲ್ಲಿ ಆಮ್ಲಜನಕನು ಇಷ್ಟೇಷ್ಟು ಸಿಗುತ್ತೆ. ಇನ್ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿಂದ ಆಗತ್ತೆ ಅಲ್ವಾ? ಸೊ ಯಾವಾಗ ನಾವು ಡೀಪ್ ಬ್ರೀದಿಂಗ್ ಮಾಡ್ತೀವಿ, ಜಾಸ್ತಿ ಗಾಳಿ ಹೋಗುತ್ತೆ, ಜಾಸ್ತಿ ಆಮ್ಲಜನಕ ಸಿಗುತ್ತೆ. ಸೊ ಜಾಸ್ತಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಬ್ಲಡ್ ಥಿನ್ ಆಗುತ್ತೆ, ಬಾಡಿ ಆಕ್ಟಿವ್ ಆಗುತ್ತೆ, ಮೈಂಡ್ ಆಕ್ಟಿವ್ ಆಗುತ್ತೆ. ಸೋ ಮೆನಿ ಬೆನಿಫಿಟ್ಸ್, ರೈಟ್? ಸೊ ನ್ಯಾಚುರಲ್ ಆಗಿ ನಿಮ್ಮ ಬ್ರೀದಿಂಗ್ ಹೆಂಗಪ್ಪ ಇರ್ಬೇಕಂದ್ರೆ ಡೀಪ್ ಇನ್ಹೇಲ್ ಇರಬೇಕು, ಡೀಪ್, ಜಾಸ್ತಿ ಗಾಳಿ ಹೋಗ್ಬೇಕು, ಗಾಳಿ ಕಂಪ್ಲೀಟ್ಲಿ ಆಚೆ ಹಾಕಬೇಕು ನ್ಯಾಚುರಲ್ ಆಗಿ. ಸೊ ಇದು ಹೆಂಗಾಗುತ್ತೆ? ಬೈ ಪ್ರಾಕ್ಟೀಸ್ ಇಂದ ಆಗುತ್ತೆ, ಅಭ್ಯಾಸ, ಫೋಕಸ್. ಸೊ ಪ್ರಾಕ್ಟೀಸ್ ಅಂಡ್ ಅಭ್ಯಾಸ ಆಗ್ಬಿಡುತ್ತೆ. ಅದು ನ್ಯಾಚುರಲ್ ಆಗಿ ನಿಮಗೆ ಡೀಪ್ ಬ್ರೀದಿಂಗ್ ಮಾಡೋದು ಅಭ್ಯಾಸ ಮಾಡುತ್ತೆ. ಓಕೆ, ಸೊ ಶುರು ಮಾಡೋಣ. ಸೊ ಲೆಟ್ಸ್ ಪ್ರಾಕ್ಟೀಸ್ ಡೀಪ್ ಬ್ರೀದಿಂಗ್. ಜಸ್ಟ್ ಸಿಂಪಲ್ ಏನ್ ಮಾಡ್ಬೇಕು, ನೀವು ಫೋಕಸ್ ಮಾಡ್ತೀರಾ ಇನ್ಹೇಲ್ ಮಾಡಿ, ಫೋಕಸ್ ಮಾಡ್ತೀರಾ ಎಕ್ಸೇಲ್ ಮಾಡಿ. ನಿಧಾನಕ್ಕೆ ಬ್ರೀತ್ ಮಾಡ್ಬೇಕು. ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ಬ್ರೀತ್ ಮಾಡ್ತೀರಾ, ಸ್ಲೋಲಿ ಬ್ರೀತ್ ಮಾಡ್ತೀರಾ, ಡೀಪಾಗಿ ಬ್ರೀತ್ ಮಾಡ್ತೀರಾ, ಕಂಪ್ಲೀಟ್ಲಿ ಗಾಳಿ ಒಳಗಡೆ ತುಂಬಿಕೊಳ್ತೀರಾ. ಓಕೆ, ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. ಎಸ್, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ನೋಡಿ, ಹಿಂಗ್ ಕೂತ್ಕೊಳ್ಳೋದಲ್ಲ, ಹಿಂಗ್ ಕೂತ್ಕೊಳ್ಳಿ, ಬೆನ್ನ ನೇರ ಇರಲಿ. ಚೆಸ್ಟ್ ರೈಸ್ ಆಗಿರುತ್ತೆ, ಶೋಲ್ಡರ್ ಮೇಲ್ ಬಂದಿರುತ್ತೆ. ಸೊ ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್, ಫೋಕಸ್ ಮಾಡಿ. ಸ್ಲೋಲಿ ಇನ್ಹೇಲ್ ಮಾಡ್ತೀರಾ, ಎಕ್ಸೇಲ್, ಎಸ್, ಅಬ್ಸರ್ವ್ ಮಾಡಿದ್ರ? ಸ್ಲೋಲಿ ಇನ್ಹೇಲ್ ಮಾಡಿದಾಗ ಗಾಳಿ ಎದೆ ತುಂಬ ತುಂಬಿಕೊಂಡು ಹೊಟ್ಟೆ ಪೂರ್ತಿ ತುಂಬ್ಕೋಬೇಕು, ಹೊಟ್ಟೆ ಮುಂದೆ ಬರಬೇಕು, ಹೊಟ್ಟೆ ಮುಂದೆ ಬರುತ್ತೆ. ಎಕ್ಸೇಲ್ ಮಾಡಿದಾಗ ಹೊಟ್ಟೆ ಪೂರ ಒಳಗಡೆ ಹೋಗುತ್ತೆ, ಗಾಳಿ ಪೂರ್ತಿ ಆಚೆ ಹೋಗುತ್ತೆ. ಆಯ್ತಾ? ಮಾಡಿದ್ರ ಆತರ? ಎಸ್, ಇದನ್ನ ಅಭ್ಯಾಸ ಮಾಡೋಣ. 10 ರೌಂಡ್ಸ್ ಎಲ್ಲರೂ ಇದನ್ನ ಅಭ್ಯಾಸ ಮಾಡೋಣ. ಲೆಟ್ಸ್ ಪ್ರಾಕ್ಟೀಸ್. ಓಕೆ, 10 ರೌಂಡ್ಸ್. ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್, ಸಿಟ್ ಸ್ಟ್ರೈಟ್, ಇನ್ಹೇಲ್ ಮಾಡ್ತೀರಾ, ಬ್ರೀದ್ ಇನ್, breathe out. Inhale. Exhale. Breathe in. Breathe out. ಡೀಪ್ ಇನ್ಹೇಲ್ ಮಾಡ್ತೀರಾ, ಗಮನ ಪೂರ್ತಿ ಉಸಿರಾಟದ ಮೇಲಿದೆ. ಸ್ಲೋಲಿ ಇನ್ಹೇಲ್ ಮಾಡಿ, ಸ್ಲೋಲಿ ಎಕ್ಸೇಲ್ ಮಾಡಿ. ಫೋಕಸ್ ಮಾಡಿ ಉಸಿರ ಮೇಲೆ, ಗಾಳಿ ಒಳಗಡೆ ಹೋಗ್ತಾ ಇದೆ, ಸ್ಲೋಲಿ ಗಾಳಿ ಆಚೆ ಹೋಗ್ತಾ ಇದೆ. ಫೋಕಸ್ ಮಾಡಿ, ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ.
ಎಸ್. ರಿಲ್ಯಾಕ್ಸ್. ಎಸ್. ಎಷ್ಟು ಜನ ಮಾಡಿದ್ರಿ? ಎಷ್ಟು ಜನಕ್ಕೆ ಪ್ರಾಕ್ಟೀಸ್ ಆಯ್ತು? ಗಾಳಿ ಒಳಗಡೆ ತಗೊಂಡಾಗ ಹೊಟ್ಟೆ ಮುಂದೆ ಬಂತು, ಗಾಳಿ ಆಚೆ ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಯ್ತು. ಎಷ್ಟು ಜನಕ್ಕೆ ಫೀಲ್ ಆಯ್ತು? ಎಷ್ಟು ಜನಕ್ಕೆ ಗೊತ್ತಾಯ್ತು? ನಂಗಾಯ್ತು ಸರ್. ಇವಾಗ ಮಾತ್ರ. ಸೊ ಇದನ್ನ ಅಭ್ಯಾಸ ಮಾಡ್ಬೇಕು ನೀವು, ಸರಿನಾ? ಇದನ್ನ ಅಭ್ಯಾಸ ಮಾಡ್ಬೇಕು. ಅಭ್ಯಾಸ 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 ಮಾಡಿ ನ್ಯಾಚುರಲ್ ಆಗಿ ಹೆಂಗ ಆಗ್ಬೇಕಪ್ಪ ಅಂದ್ರೆ ನೀವು ಡೀಪ್ ಬ್ರೀದಿಂಗ್ ಮಾಡ್ತೀರಿ, ಡೀಪ್ ಎಕ್ಸೇಲ್ ಮಾಡ್ತೀರಾ. ರಿಸರ್ವ್ ನಿಮ್ಮ ಡೈಲಿ ಉಸಿರಾಟದ ಕ್ರಮ ಆಗಿರ್ಬೇಕು. ಬಟ್ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಯಾವ್ದು ಅಭ್ಯಾಸ ಮಾಡ್ತೀರಾ ಅದು ನ್ಯಾಚುರಲ್ ಆಗ್ಬಿಡುತ್ತೆ. ಸೊ ಅಭ್ಯಾಸ ಇವತ್ತಿನ ಟಾಸ್ಕ್ ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ 5 ಸುತ್ತು 5 ಟೈಮ್ಸ್ ನೀವು ಇವತ್ತು ದಿನದಲ್ಲಿ 5 ಟೈಮ್ಸ್ ಈ ಅಭ್ಯಾಸ ಮಾಡಿರ್ಬೇಕು. ಅಂಡ್ ಪ್ರತಿ ಸಾರಿ ಮಾಡಿದಾಗ 10 ಸುತ್ತು ಪ್ರಾಕ್ಟೀಸ್ ಮಾಡಬೇಕು. 10 ಟೈಮ್ಸ್ ಪ್ರಾಕ್ಟೀಸ್, 10 ರೌಂಡ್ಸ್ ಪ್ರಾಕ್ಟೀಸ್ ಮಾಡಬೇಕು. ಈಗ ನೀವು ಮಾಡೋದಲ್ಲ 10 ಟೈಮ್ಸ್, 10 ರೌಂಡ್ಸ್ ಮಾಡಿದ್ರಿ ಈ ಥರ 1 ಟೈಮು. ಸೊ ಆಮೇಲೆ ಒಂದು 11 ಗಂಟೆಗೆ ಒಂದ್ಸರಿ ಮಾಡಿ, ಮಧ್ಯಾಹ್ನ ಒಂದ್ಸರಿ ಮಾಡಿ, ಸಂಜೆ ಒಂದ್ಸರಿ ಮಾಡಿ, ರಾತ್ರಿ ಒಂದ್ಸರಿ ಮಾಡಿ. ಸೊ ದಿನದಲ್ಲಿ 5 ಬಾರಿ ಅಭ್ಯಾಸ ಆಗಿರ್ಬೇಕು. ಒಟ್ಟಿನಲ್ಲಿ ಇವತ್ತು 50 ರೌಂಡ್ ಅಭ್ಯಾಸ ಆಗಿರ್ಬೇಕು. ಡೀಪ್ ಬ್ರೀದಿಂಗ್, ಹೊಟ್ಟೆ ಪೂರ ಮುಂದೆ ಬರಬೇಕು. ಅಂಡ್ ಎಕ್ಸೇಲ್ ಮಾಡ್ತೀರಾ, ಹೊಟ್ಟೆ ಪೂರ ಒಳಗಡೆ ಹೋಗ್ಬೇಕು. 50 ಟೈಮ್ಸ್ ಪ್ರಾಕ್ಟೀಸ್ ಆಗಬೇಕು. 5 ರೌಂಡ್ಸ್ ಅಲ್ಲಿ ಅಂದ್ರೆ 5 ಟೈಮ್ಸ್ ಅಲ್ಲಿ 1 ಟೈಮಲ್ಲಿ 10 ರೌಂಡ್ಸ್ ಪ್ರಾಕ್ಟೀಸ್ ಆಗಿರ್ಬೇಕು. ಸರಿನಾ? ಮಾಡ್ತೀರಾ? ಇವತ್ತು ಟಾಸ್ಕ್ ಇವತ್ತು ನಿಮ್ಗೆಲ್ಲರಿಗೂ ಅಭ್ಯಾಸ ಮಾಡ್ಬೇಕು. ಇವತ್ತು ನಾಳೆ ಬಂದಾಗ ಎಸ್ ಸರ್ ಮಾಡಿದೆ ಅಂತ ಹೇಳ್ಬೇಕು ನಮ್ಗೆ. ಓಕೆ, ಡನ್. ಸೊ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೊಳ್ಳೋಣ ವಿತ್ ಸಮ್ ಬ್ರೀದಿಂಗ್ ಎಕ್ಸಸೈಸಸ್. ಲೆಟ್ಸ್ ಪ್ರಾಕ್ಟೀಸ್. ಪ್ರತಿಯೊಬ್ರು ನಾನು ಇವಾಗ ಏನ್ ಹೇಳ್ಕೊಡ್ತೀನಿ ಅದನ್ನ ಫಾಲೋ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ನಮ್ಗೆ. ಸರಿನಾ? ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಪ್ರತಿಯೊಬ್ರು 2 ಕೈನ ಮುಂದೆ ಚಾಚಿ. ಆಲ್ ಆಫ್ ಯು ಬಸವ ಕಿಂಗ್. ಎಸ್, 2 ಕೈ ಮುಂದೆ ಚಾಚಿ. ಇನ್ಹೇಲ್ ಮಾಡ್ತಾ ಬ್ರೀದ್ ಇನ್ ಮಾಡ್ತೀರಾ. ಸ್ಲೋಲಿ, ನಿಧಾನಕ್ಕೆ ಬ್ರೀದ್ ಇನ್ ಮಾಡ್ತೀರಾ. ಎಕ್ಸೇಲ್ ಮಾಡ್ತಾ 2 ಕೈ ಮತ್ತೆ ಮುಂದೆ ತರ್ತೀರಾ. ಕಂಪ್ಲೀಟ್ಲಿ ಗಾಳಿ ಆಚೆ ಹಾಕ್ತೀರಾ. ಸರಿನಾ? ಗಮನ ಪೂರ್ತಿ ಉಸಿರಾಟದ ಮೇಲೆ ನಿಧಾನಕ್ಕೆ ಮಾಡ್ತೀರಾ. ಎಷ್ಟು ನಿಧಾನಕ್ಕೆ ಮಾಡ್ತೀರಾ ಅಷ್ಟು ನಿಮ್ಗೆ ಒಳ್ಳೇದು. ಸರಿನಾ? ಲೆಟ್ಸ್ ಪ್ರಾಕ್ಟೀಸ್. 2 ಕೈ ಮುಂದೆ ಚಾಚಿ. ಇನ್ಹೇಲ್, exhale, breathe in, breathe out. Inhale, exhale, breathe in, breathe out. Inhale ಮಾಡಿ, exhale ಮಾಡಿ. Breathe in, breathe out. Inhale, exhale. Inhale, exhale. Breathe in, breathe out. Breathe in ಮಾಡಿ, breathe out ಮಾಡಿ. Inhale, exhale. Last round. Inhale, exhale. Relax. ಸೊ ಬಾಡಿ ಮೇಲೂ ವರ್ಕ್ ಮಾಡ್ಬೇಕು. ಹಂಗಂದ್ರೆ ಅರ್ಥ ಯಾರಿಗೆಲ್ಲ ಕೈ ನೋವ್ತಾ ಇದೆ ಬಾಡಿ ಮೇಲೂ ವರ್ಕ್ ಮಾಡಬೇಕು. ಓಕೆ ನೋಡಿ, ಕೆಲವರೆಲ್ಲ ಅರ್ಜೆಂಟ್ ಇದ್ದಾರೆ.
ಇಡ್ಲಿ ತಿನ್ನಕ್ಕೆ, ಚಿತ್ರಾನ್ನ ಮಾಡಕ್ಕೆ, ಉಪ್ಪಿಟ್ಟು ಮಾಡಕ್ಕೆಲ್ಲ ಫಾಸ್ಟ್ ಅಲ್ಲಿ ಇದೆ, ಅರ್ಜೆಂಟ್ ಇದೆ, ಕ್ಲಾಸ್ ಮುಗ್ಬೇಕು ಫಾಸ್ಟ್. ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ ಕೆಲವರು, ಸ್ಲೋಲಿ ಸ್ಲೋಲಿ. ಸರಿನಾ? ಡೀಪ್ ಗಾಳಿ ಕಂಪ್ಲೀಟ್ ಆಗಿ ಎಷ್ಟು ಡೀಪ್ ಆಗುತ್ತೋ ಅಷ್ಟು ಪೂರ್ತಿ ತುಂಬ್ಕೋಬೇಕು. ಮ್ಯಾಕ್ಸಿಮಮ್ ಗಾಳಿ ಒಳಗಡೆ ತಗೊಳ್ತೀರಾ, ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ, ಕಂಪ್ಲೀಟ್ ಗಾಳಿ ಆಚೆ ಹಾಕ್ತೀರಾ. ಎಷ್ಟು ನಿಧಾನ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆ ಅಭ್ಯಾಸ ಆಗುತ್ತೆ. ಓಕೆ, ಕ್ಲಿಯರ್? ಅರ್ಜೆಂಟ್ ಇಲ್ಲ, ಫಾಸ್ಟ್ ಇಲ್ಲ, ನಿಧಾನಕ್ಕೆ ಮಾಡ್ತೀರಾ. ಸರಿನಾ? ನೆಕ್ಸ್ಟ್ ರೌಂಡ್ ಮಾಡೋಣ. ಪ್ರತಿಯೊಬ್ರು 2 ಕೈನ ಸೈಡಲ್ಲಿ ಇಟ್ಕೊಳ್ತೀರಾ, ಸೈಡಲ್ಲಿ, ಎಸ್. ಕೆಳಗಡೆ, ಸೈಡಲ್ಲಿ, ಕೆಳಗಡೆ, ಎಸ್. ಇನ್ಹೇಲ್ ಮಾಡ್ತಾ 2 ಕೈ ಮೇಲೆ ಜೋಡಿಸ್ತೀರಾ, ದೃಷ್ಟಿ ಮೇಲಗಡೆ, ದೃಷ್ಟಿ ಮೇಲಗಡೆ. ಸರಿನಾ? ಎಕ್ಸೇಲ್ ಮಾಡ್ತಾ 2 ಕೈ ಕೆಳಗಡೆ ತಗೊಂಡ್ಬರ್ತೀರಾ. ಡನ್? ರೆಡಿ? ಮಾಡೋಣ. 2 ಕೈ ಸೈಡಲ್ಲಿ ಇಟ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, breathe in, breathe out, breathe in, breathe out, inhale, exhale, breathe in, breathe out, inhale, exhale, breathe in, breathe out, inhale ಮಾಡಿ, exhale ಮಾಡಿ, breathe in, breathe out, inhale, exhale, breathe in ಮಾಡಿ, breathe out ಮಾಡಿ. Last round, inhale, exhale, relax. ನೈಸ್, ವೆರಿ ಗುಡ್. ಈ ಸರಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಎಲ್ಲರೂ, ವೆರಿ ಗುಡ್. ನೆಕ್ಸ್ಟ್ ರೌಂಡ್ ಮಾಡೋಣ, ಮತ್ತೊಂದು ಅಭ್ಯಾಸ. ಪ್ರತಿಯೊಬ್ರು ಫಾರ್ವರ್ಡ್ ಬೆಂಡ್ ಆಗ್ತೀರಾ. ಓಕೆ, ಫಾರ್ವರ್ಡ್ ಬೆಂಡ್ ಆಗ್ತೀರಾ. ಇನ್ಹೇಲ್ ಮಾಡ್ತಾ 2 ಕೈ ಮೇಲೆ ಹೇಳ್ತೀರಾ. ಎಕ್ಸೇಲ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಆಗ್ತೀರಾ, 2 ಕೈ ಮುಂದೆ. ಸರಿನಾ? ಬೆಂಡ್ ಆಗ್ತೀರಾ. ರೆಡಿ? ಎಲ್ಲರೂ ಫಾರ್ವರ್ಡ್ ಬೆಂಡ್ ಆಗಿ. ಇನ್ಹೇಲ್, exhale, inhale, exhale, breathe in, breathe out, inhale, exhale, breathe in ಮಾಡಿ, breathe out ಮಾಡಿ.
Inhale, exhale, breathe in, breathe out. Inhale ಮಾಡಿ, exhale ಮಾಡಿ, breathe in, breathe out. Inhale, exhale, breathe in ಮಾಡಿ, breathe out ಮಾಡಿ. Last one, inhale, exhale, relax. Drink water, ಎಲ್ಲರೂ ನೀರು ಕುಡೀರಿ. Drink water. Yes, nice. ಸೊ ನಾಳೆಯಿಂದಾನು ಇನ್ನು ಅಭ್ಯಾಸ ಮಾಡೋಣ. ನಾಳೆ ಇಷ್ಟೆಲ್ಲ ಎಕ್ಸ್ಪ್ಲೇಷನ್ ಎಲ್ಲ ಏನಿರೋದಿಲ್ಲ. ನಾಳೆ ಸೀದಾ ಕ್ಲಾಸ್ ಶುರು ಆಗ್ತಿದ್ದಂಗೆ ಪ್ರಾಕ್ಟೀಸಸ್ ಇರುತ್ತೆ. ಸರಿನಾ? ನಾಳೆಯಿಂದ ಇನ್ನ ತುಂಬಾ ಬೇರೆ ಅಭ್ಯಾಸಗಳೆಲ್ಲ ಕಲಿಯೋಣ. ಸೊ ಲೆಟ್ಸ್ ಡೂ ಮೆಡಿಟೇಷನ್. ನಾಳೆ ಚಾಂಟಿಂಗ್ ಹೇಳ್ಕೊಡ್ತೀನಿ. ನಾಳೆ ಚಾಂಟಿಂಗ್ ಮಾಡೋಣ, ಇನ್ನ ಕೆಲವು ಬೇರೆ ಬ್ರೀದಿಂಗ್ ಎಕ್ಸಸೈಸ್ ಮಾಡೋಣ. ಓಕೆ, ಲೆಟ್ಸ್ ಡೂ ಮೆಡಿಟೇಷನ್. ಸೊ ಮೆಡಿಟೇಷನ್ ಅಂದಾಗ ತುಂಬಾ ಜನ ಹೇಳ್ತಾರೆ, ಸರ್ ಮೆಡಿಟೇಷನ್ ಕೂತ್ಕೊಳ್ತೀನಿ ನಿದ್ದೆ ಬಂದ್ಬಿಡುತ್ತೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಇಷ್ಟೊಂದು ಯೋಚನೆ ಬರುತ್ತೆ ಸರ್ ಮೈಂಡಲ್ಲಿ ಅಂತ ಹೇಳ್ತಾರೆ. ಕೆಲವರು ಗಮನ ಕೊಡೋಕ್ಕೆ ಆಗಲ್ಲ ಸರ್, ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಕಣ್ಣು ಮುಚ್ಕೊಳ್ಳೋಕ್ಕೆ ಆಗಲ್ಲ, ಮತ್ತೆ ಎಚ್ಚರ ಮತ್ತೆ ಎದ್ದೇಳ್ಬೇಕು ಅನ್ಸುತ್ತೆ, ಕಂಫರ್ಟಬಲ್ ಅನ್ಸಲ್ಲ, ಕಷ್ಟ ಅನ್ಸುತ್ತೆ. ಸೋ ಮೆನಿ ಪೀಪಲ್ ಸೇ ಸರ್. ಓಕೆ, ಅಗೇನ್ ಎವ್ರಿಥಿಂಗ್ ಇಸ್ ಅ ಪ್ರಾಕ್ಟೀಸ್. ಎಲ್ಲನೂ ಅಭ್ಯಾಸ. ಯಾವ್ದು ಅಭ್ಯಾಸ ಮಾಡ್ತಾ ಹೋಗ್ತೀರಾ ಅದು ನಿಮ್ಗೆ ಈಸಿ ಆಗುತ್ತೆ. ಅಭ್ಯಾಸ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸರಿನಾ? ಶುರು ಮಾಡ್ತೀರಾ ವಿತ್ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ, ಸ್ಮಾಲ್ ಟೈಮ್ ಒಂದಿಗೆ. ಓಕೆ, 10 minutes, 5 minutes, 10 minutes, 15 minutes, 20 minutes. ಆಕ್ಚುಲಿ ಎಷ್ಟು ನಿಮಿಷ ಮಾಡ್ಬೇಕು ಧ್ಯಾನ? ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಎಷ್ಟು ನಿಮಿಷ ಧ್ಯಾನ ಮಾಡಬೇಕು? ಹೌ ಮೆನಿ ಮಿನಿಟ್ಸ್ ಆಫ್ ಮೆಡಿಟೇಷನ್ ಮಾಡಬೇಕು ಹೇಳಿ? ಅನ್ಮ್ಯೂಟ್ ಮಾಡಿ ಹೇಳಿ, ಎಷ್ಟು ನಿಮಿಷ ಮಾಡಬೇಕು? 24 minutes. 30 minutes. 24 minutes. 4 minutes. ಅಥವಾ ಅವ್ರ ಏಜ್ ಎಷ್ಟಿರುತ್ತೋ ನಿಮಿಷ ಮಾಡ್ಬೇಕು. ನೋಡಿ, ಆಕ್ಚುಲಿ ನೀವು ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ಒಳ್ಳೇದು. 2 hour 3 hour ಎಲ್ಲ ಧ್ಯಾನ ಮಾಡ್ತೀರಾ. ದೇರ್ ಆರ್ ಅವರ್ ಸ್ಟೂಡೆಂಟ್ಸ್, ದೇರ್ ಆರ್ ಸಮ್ ಆಫ್ ಮೈ ಸ್ಟೂಡೆಂಟ್ಸ್ ಬೆಳಗ್ಗೆ 3 ಗಂಟೆಗೆ ಎದ್ದು 2 hour 3 hour ಧ್ಯಾನ ಮಾಡ್ತಾರೆ. ಐ ನೋ ದೆಮ್. ಓಕೆ, ಐ ಆಮ್ ನಾಟ್ ಸೇಯಿಂಗ್ ನೀವು ಅಷ್ಟೊತ್ತು ಮಾಡಿ ಅಂತ ಏನು ಹೇಳ್ತಾ ಇಲ್ಲ. ಮುಂದೇನಾದ್ರೂ ನಿಮ್ಗೆ ಸಾಧ್ಯ ಆದ್ರೆ ಆ ಥರ ಅಭ್ಯಾಸ ಮಾಡಿ, ತಪ್ಪೇನಿಲ್ಲ. ಬಟ್ ಆಕ್ಚುಲಿ ದೇ ಸೇ, ಎಲ್ಲರೂ ಹೇಳ್ತಾರೆ, ಒಬ್ಬ ವ್ಯಕ್ತಿ ಅವನ ಏಜ್ ಎಷ್ಟಿದೆ ಅಷ್ಟು ನಿಮಿಷ ಧ್ಯಾನ ಮಾಡ್ತಾರೆ. ಈಗ ನಿಮಗೆ 60 years ಆಗಿದೆ ಅಂದ್ರೆ 60 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡ್ಬೇಕು ನೀವು. ಇಫ್ ಯು ಆರ್ ಏಜ್ ಆಫ್ 40, 40 ನಿಮಿಷ ಧ್ಯಾನ ಮಾಡಬೇಕು. ಇಫ್ ಯು ಆರ್ ಏಜ್ ಆಫ್ 33, 33 ನಿಮಿಷ ಧ್ಯಾನ ಮಾಡಬೇಕು. ಇಫ್ ಯು ಆರ್ ಏಜ್ ಆಫ್ 25, 25 ನಿಮಿಷ ಆದರೂ ಧ್ಯಾನ ಮಾಡಬೇಕು. ಇಫ್ ಯು ಆರ್ ಏಜ್ ಆಫ್ 20 minutes ಆದರೂ ಧ್ಯಾನ ಮಾಡಬೇಕು. ಆಕ್ಚುಲಿ, ಸರಿನಾ? ಆಕ್ಚುಲಿ ಅದರ್ವೈಸ್ ಆಲ್ಸೋ ಜನರಲಿ ನಾನು ಹೇಳೋಂಥದ್ದು, ಮಿನಿಮಮ್ ಆದ್ರೂ ಒಂದು 20 ನಿಮಿಷ ಕೂತ್ಕೊಳ್ಳಿ ಧ್ಯಾನ ಮಾಡೋಕ್ಕೆ. 20 minutes, 21 minutes, ಅವ್ರ ಅಟ್ ಲೀಸ್ಟ್ ಕಡಿಮೆ ಅಂದ್ರೂ ತುಂಬ ಬ್ಯುಸಿ ಇರೋರಿಗೆ 15 ನಿಮಿಷ ಆದರೂ ಮಾಡಲಿ. ತುಂಬ ಬ್ಯುಸಿ ಇರೋರು. ಓಕೆ,
ಎನಿವೆ ಲೆಟ್ಸ್ ಪ್ರಾಕ್ಟೀಸ್. ನಾವು ಶುರು ಮಾಡೋಣ ಅಭ್ಯಾಸ. ವಿಲ್ ಡೂ ಸಮ್ 8-10 ನಿಮಿಷ ಮಾಡೋಣ. ಸೊ ಹೆಂಗ್ ಮಾಡಬೇಕು? ಹಸ್ತದಲ್ಲಿ ಮುದ್ರೆ ತಗೊಳ್ತೀರಾ, ಮಂಡಿ ಮೇಲೆ ಇಟ್ಕೊಳ್ತೀರಾ, ಸರಿನಾ? ಇದು ಮಡಚಬಾರ್ದು. ತುಂಬಾ ಜನ ಹಿಂಗ್ ಮಡಚ್ಬಿಡ್ತಾರೆ, ಹಿಂಗ್ ಕೂತ್ಕೊಳ್ತಾರೆ. ಸ್ಟ್ರೈಟ್. ಹಿಂಗ್ ಕೂತಾಗ ನೀವು ತ್ರಿಕೋಣಾಕಾರದಲ್ಲಿ ಕೂತ್ಕೊಳ್ತೀರಾ. ಪಿರಮಿಡ್ ಶೇಪ್ ಅಲ್ಲಿ ಕೂತಾಗ ಎನರ್ಜಿನ ಡ್ರಾ ಮಾಡ್ತಾರೆ. ಯು ನೋ ದಟ್ ಪಿರಮಿಡ್ ಅಲ್ಲಿ ಏನೇ ಇದ್ರೂ ಅದು ಎನರ್ಜಿನ ಡ್ರಾ ಮಾಡುತ್ತೆ ಅಂತ ಹೇಳಿ. ಸೊ ಯು ವಿಲ್ ಸಿಟ್ ಸ್ಟ್ರೈಟ್ ಲೈಕ್ ದಿಸ್. ಬೆನ್ನು ನೇರ ಇರುತ್ತೆ, ಬ್ಯಾಕ್ ಸ್ಟ್ರೈಟ್ ಆಗಿರುತ್ತೆ. ಸಪೋರ್ಟ್ ತಗೊಳ್ಳಿ. ಬ್ಯಾಕ್ ಸಪೋರ್ಟ್ ತಗೋಬೇಕಾ? ಬೆನ್ನಿಗೆ, ಗೋಡೆಗೆ, ಚೇರ್ಗೆ ಸಪೋರ್ಟ್. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಅಷ್ಟೇ. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಓಕೆ, ಐ ಡೋಂಟ್ ವಾಂಟ್ ಹಿಂಗ್ ಕೂತ್ಕೊಳ್ಳೋದು ಬೇಡ. ಬೆನ್ನು ಬಗ್ಬಾರ್ದು, ಶೋಲ್ಡರ್ ಬಗ್ಬಾರ್ದು. ಸ್ಟ್ರೈಟ್ ಆಗಿ, ಸರಿನಾ? ನೆಕ್ಸ್ಟ್, ತಲೆನ ಸ್ವಲ್ಪ ಮೇಲೆತ್ತಿ. ಸ್ವಲ್ಪ 30 ಡಿಗ್ರಿ ಆಂಗಲ್ ಅಲ್ಲಿ ಮೇಲೆ ಎತ್ತಿ. ತುಂಬಾ ಮೇಲೆ ಎತ್ಬೇಡ್ರಿ, ಕತ್ ನೋವು ಬರುತ್ತೆ. ಸರಿನಾ? ಸ್ವಲ್ಪ. ಕೆಲವೆಲ್ಲ ಹಿಂಗ್ ಕೂತ್ಕೊಳ್ತೀರಲ್ವಾ, ಸ್ವಲ್ಪ ತಲೆ ಮೇಲೆ ಎತ್ತಿದ್ದೀರಾ. ಸರಿನಾ? ಸೊ ದಟ್ ಯು ರಿಸೀವ್ ದ ಎನರ್ಜಿ ಫ್ರಮ್ ದ ಯೂನಿವರ್ಸ್. ನೆಕ್ಸ್ಟ್, ಕಂಫರ್ಟಬಲ್ ಕೂತ್ಕೊಳ್ತೀರಾ, ಕಣ್ ಮುಚ್ಕೊಳ್ತೀರಾ. ಮುಖದಲ್ಲಿ ಒಂದು ಖುಷಿ ಇರ್ಲಿ. ಖುಷಿಯಿಂದ ಧ್ಯಾನ ಮಾಡಿ. ಕಷ್ಟಪಟ್ಟು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಮುಖದಲ್ಲಿ ಒಂದು ಖುಷಿ ಇರ್ಲಿ. ಸರಿನಾ? ಕಣ್ ಮುಚ್ಕೊಳ್ತೀರಾ. ಕಣ್ ಮುಚ್ಕೊಂಡ್ಮೇಲಿಂದ ಆಲೋಚನೆ ಬರ್ತಾ ಹೋಗುತ್ತೆ. ಸೊ ಡೋಂಟ್ ವರಿ, ಆಲೋಚನೆ ಬರ್ತಾ ಹೋಗುತ್ತೆ. ನೀವು ಅದಕ್ಕೆ ಗಮನ ಕೊಡಬೇಡಿ. ಅದ್ರ ಪಾಡಿಗೆ ಅದು ಬಂದು ಹೋಗ್ತಾ ಇರುತ್ತೆ. ನೀವೇನ್ ಮಾಡ್ತೀರಾ? ನೀವು ಗಮನ ಉಸಿರಾಟದ ಮೇಲೆ ಕೊಡ್ತೀರಾ. ಉಸಿರಾಟದ ಮೇಲೆ, ಐದರ್ ಉಸಿರಾಟದ ಮೇಲೆ ಫೋಕಸ್ ಮಾಡಿ, ಅಥವಾ ಮ್ಯೂಸಿಕ್ ಮೇಲೆ ಫೋಕಸ್ ಮಾಡಿ, ಅಥವಾ ಥರ್ಡ್ ಐ ಮೇಲೆ ಫೋಕಸ್ ಮಾಡಿ. ಓಕೆ, ಥರ್ಡ್ ಐ ಮೇಲೆ ಓಂಕಾರದ ಮೇಲೆ ಫೋಕಸ್ ಮಾಡಿ. ಕ್ಲಿಯರ್? ಮಾಡೋಣ. ಲೆಟ್ಸ್ ಪ್ರಾಕ್ಟೀಸ್. ರೆಡಿ ಆಲ್ ಆಫ್ ಯು? ಓಕೆ, ನಾ ಹೇಳಿದ್ನಲ್ವಾ, ಕಂಫರ್ಟಬಲ್ ಆಗಿ ಕೂತ್ಕೊಳ್ತೀರಾ, ಬೆನ್ನು ನೇರ ಇರುತ್ತೆ, ಹಸ್ತದಲ್ಲಿ ಮುದ್ರೆ ತಗೊಳ್ತೀರಾ, ತಲೆನ ಸ್ವಲ್ಪ ತುಂಬಾ ಅಲ್ಲ, ಸ್ವಲ್ಪ 30 ಡಿಗ್ರಿ ಆಂಗಲ್ ಅಲ್ಲಿ ಇಟ್ಕೊಳ್ತೀರಾ. ಮುಖದಲ್ಲಿ ಒಂದು ಖುಷಿ ಇರಲಿ, ಕಣ್ ಮುಚ್ಕೊಳ್ತೀರಾ. ದೆನ್ ಲೆಟ್ಸ್ ಡೂ ಮೆಡಿಟೇಷನ್. ಓಕೆ, ಎಸ್, ರೆಡಿ? ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ಹಸ್ತದಲ್ಲಿ ಮುದ್ರೆ ತಗೊಳ್ಳಿ, ಕಣ್ ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಫೋಕಸ್ ಮಾಡಿ ನಿಮ್ಮ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ ಅಥವಾ ಮ್ಯೂಸಿಕ್ ಮೇಲೆ ಫೋಕಸ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಕಾಸ್ಮಿಕ್ ಎನರ್ಜಿಯ ಜೊತೆ ಕನೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಫಿಂಗರ್ಸ್ ಮುಖಾಂತರ ಡೀಪ್ ಇನ್ಹೇಲ್ ಮಾಡ್ತಾ ರೀಚಾರ್ಜ್ ಮಾಡ್ಕೊಳ್ಳಿ. ದೇಹ, ಮನಸ್ಸು, ಆತ್ಮವನ್ನ ಎನರ್ಜೈಸ್ ಮಾಡ್ಕೊಳ್ಳಿ. ನಿಮ್ಮ ಎರಡೂ ಹಸ್ತಲ್ಲಿ ಎನರ್ಜಿನ ತುಂಬಿಕೊಳ್ತಾ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಎನರ್ಜಿ, ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ಇವತ್ತಿನ ಸೆಷನ್ಗೆ, ಕಮ್ಯುನಿಟಿಗೆ, ಕಲಿಕೆಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡೀರಿ. ರೈಟ್, ಅನ್ಮ್ಯೂಟ್ ಮಾಡಿ ಹೇಳಿ ಒಂದ್ ವರ್ಡ್ ಅಲ್ಲಿ. ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ. ಅಮೇಜಿಂಗ್ ಸರ್. Thank you so much, sir. Thank you so much, sir. Thank you so much, sir. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಸೊ ಗ್ರೂಪ್ ಅಲ್ಲಿ ಶೇರಿಂಗ್ಸ್ ಮಾಡಿ. ಇಫ್ ನೀವಿರೋ ಗ್ರೂಪ್ ಓಪನ್ ಇದ್ರೆ ಗ್ರೂಪ್ ಅಲ್ಲಿ ಶೇರಿಂಗ್ಸ್ ಮಾಡಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ರಿಮೆಂಬರ್, ಇವತ್ತಿನ ಟಾಸ್ಕ್ ನಿಮ್ಗೆಲ್ಲರಿಗೂ ಟಾಸ್ಕ್ ಕೊಟ್ಟಿದ್ದೀನಿ. 5 times ದಿನದಲ್ಲಿ 5 ಬಾರಿ 10 ರೌಂಡ್ ತರ ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತೀರಾ. ಡೀಪ್ ಇನ್ಹೇಲ್ ಎಕ್ಸೇಲ್, ನ್ಯಾಚುರಲ್ ಬ್ರೀದಿಂಗ್ ಮಾಡ್ತೀರಾ. ಹೊಟ್ಟೆ ಮುಂದೆ ಬರುತ್ತೆ, ಹೊಟ್ಟೆ ಒಳಗಡೆ ಹೋಗುತ್ತೆ. ಸೊ ಈ ಅಭ್ಯಾಸ ಮಾಡ್ಬೇಕೈತೆ ಎಲ್ಲರೂ, ಸರಿನಾ? ನಾಳೆ ಬಂದಾಗ ಎಸ್ ಸರ್ ಮಾಡಿದೆ ಅಂತ ಹೇಳಬೇಕು. ಡನ್? ಸೊ ನಾಳೆ ಸಿಗೋಣ. ನಾಳೆ ಇಷ್ಟೊಂದೆಲ್ಲ ಎಕ್ಸ್ಪ್ಲೇಷನ್ ಇರೋದಿಲ್ಲ. ನಾಳೆ ಸೀದಾ ಪ್ರಾಕ್ಟೀಸ್ ಶುರು ಮಾಡ್ತೀವಿ. ಇನ್ನ ಬೇರೆ ಬೇರೆ ಅಭ್ಯಾಸಗಳು, ಇನ್ನ ಬೇರೆ ಬೇರೆ ಕಲಿಕೆಗಳೆಲ್ಲ ನಾಳೆ ಮಾಡೋಣ. ಚಾಂಟಿಂಗ್ ಹೇಳ್ಕೊಡ್ತೀನಿ ನಾಳೆ. ವಿಲ್ ಡೂ ಇಟ್. ಓಕೆ. ಸೊ ಇಟ್ಸ್ ಅ ಫ್ರೀ ಕ್ಲಾಸ್ ರೀ. ನೋಡಿ 300 ಜನ ಜಾಯ್ನ್ ಆಗಿದ್ದಾರೆ, 340, 320 ಜನ ಜಾಯ್ನ್ ಆಗಿದ್ದಾರೆ. ತುಂಬಾ ಜನ ಜಾಯ್ನ್ ಆಗ್ಬೋದು ಅಲ್ವಾ? ಸೊ ಏನ್ ಮಾಡ್ತಿರ್ತಾರೆ ಟೆಲ್ ಮಿ. 5:30 ಏನ್ ಮಾಡ್ತಿರ್ತಾರೆ ಅನ್ಸುತ್ತೆ? ಮೇಕ್ ಶೋರ್ ದಟ್ ಅವ್ರನ್ನ ಎಬ್ಬರಿಸಿ, ಎಚ್ಚರ ಮಾಡಿಸಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಪುಷ್ ಮಾಡಿ, ಅವ್ರನ್ನೂ ಅಟೆಂಡ್ ಮಾಡೋ ಥರ ಮಾಡಿ. ಸೊ ದಟ್ ಅವರು ಕಲೀಲಿ, ಅವ್ರಿಗೂ ಒಳ್ಳೇದಾಗಲಿ, ಹೆಲ್ಪ್ ಆಗಲಿ. ಸರಿನಾ? ಸೊ ನಾಳೆ ಸಿಗೋಣ, ಆನ್ ಟೈಮ್ ಸಿಗೋಣ 5:18ಗೆ. ಟಿಲ್ ದೆನ್ ಹ್ಯಾವ್ ಅ ವಂಡರ್ಫುಲ್ ಡೇ, ಅಮೇಝಿಂಗ್ ಡೇ, ಲವ್ಲಿ ಡೇ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಡೇ. ಜೈ ಗುರು. Thank you, sir. Thank you so much, sir. Thank you, sir. Thank you so much, sir. Thank you very much. Thank you very much, sir. Thank you, sir. Thank you, sir. Thank you, sir. Hallelujah. Thank you, sir. Thank you very much. Thank you so much. Have a great day. See you all. Thank you.